ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಎಕ್ಸೆಲ್ ಇವತ್ತಿನ ದಿನಕ್ಕೆ ದ ಬೇಸಿಕ್ ನೆಸೆಸಿಟಿ ಆಗಿದೆ ಜಾಬ್ಗೋಸ್ಕರ. ಸೊ ಒಂದು ಚಿಕ್ಕ ಪ್ರಯತ್ನ, ಅಡ್ವಾನ್ಸ್ ಎಕ್ಸೆಲ್ ಹಾಗೂ ಎಕ್ಸೆಲಿನ ಫೀಚರ್ಸ್ನ ಪ್ರತಿ ವಾರ ನಿಮ್ಮ ಹತ್ರ ನಾವು ಶೇರ್ ಮಾಡ್ತೀವಿ. ಸೊ ಈ ವಾರ ನಾವು ಆಫ್ಸೆಟ್ ಫಂಕ್ಷನ್ ಬಗ್ಗೆ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಸೊ ಬೇಸಿಕ್ ಆಫ್ಸೆಟ್ ಫಂಕ್ಷನ್ ಹೇಗಿರುತ್ತೆ ಅಂದರೆ, ಆಫ್ಸೆಟ್ ರೆಫರೆನ್ಸ್ ಅಂದರೆ ಯಾವ್ದಾದ್ರು ಒಂದು ಪೊಸಿಷನ್ ಅದನ್ನ ರೆಫರೆನ್ಸಾಗಿ ಕನ್ಸಿಡರ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಒಂದು ರೆಫರೆನ್ಸ್ ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ರೋಸ್ನ ಕೇಳ್ತಿದೆ. ಸೊ ಎಷ್ಟು ರೋಸ್ ಕೆಳಗೆ ಬರಬೇಕು, ಈ ಟೇಕ್ ಇಟ್ ಆಸ್ 1. ಕಾಲಮ್ಸ್ ಎಷ್ಟು ಕಾಲಮ್ಗೆ ಹೋಗ್ಬೇಕು ಅದು ಅಂತ. ಸೊ ಆಫ್ಸೆಟ್ ಫಂಕ್ಷನಲ್ಲಿ ದ ಇನಿಷಿಯಲ್ ಪೊಸಿಷನ್ ಅದು 0 ಅಲ್ಲಿರುತ್ತೆ. ಇದನ್ನ 0, ಈ ಫುಲ್ ಕಾಲಮ್ 0 ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿಂದ ಈ ಕಡೆ ಮೂವ್ ಆಗ್ತಾ ಅದು +1 +2 +3 4 ಆಗುತ್ತೆ. ಸೊ ಸಿಮಿಲರ್ಲಿ ಈ ಕಡೆ ಹೋಗ್ತಾ ಮೈನಸ್ ಆಗುತ್ತೆ. ಸೊ ವಿಲ್ ಕನ್ಸಿಡರ್ 0 ಹೈಟ್. ಸೊ 1,1. ಸೊ ನಮಗೆ 265 ಸಿಕ್ತು ವ್ಯಾಲ್ಯೂ ಔಟ್ಪುಟ್. ಸೊ ನಾವು ನೋಡ್ಬೋದು ರೆಫರೆನ್ಸ್ ಇಲ್ಲಿದೆ, ಬಟ್ ಔಟ್ಪುಟ್ ನಮ್ದು ಇಲ್ಲಿ ಬಂದಿದೆ. ಸೊ ಇಲ್ಲೇ ನಾನು ರೋಸ್ನ 2 ಮಾಡಿದ್ರೆ ಈ ಜಾಗದಲ್ಲಿ, ಸೊ ನಂಗೆ ಆಗ ಔಟ್ಪುಟ್ ಬರೋದು 545. ಸೊ ವಿತ್ ರೆಸ್ಪೆಕ್ಟ್ ಟು ಈ ರೆಫರೆನ್ಸು ನಮಗೆ ಈ ಔಟ್ಪುಟ್ ಬರ್ತಿದೆ. ಸೊ ಅದೇ ಥರ, ಸೊ ಕಾಲಮ್ ನಾನು 0 ಅಂತ ಹೇಳಿದೆ. ಸೊ ಈ ಕಾಲಮಲ್ಲಿ ರನ್ ಆಗ್ತಿದೆ. ಸೊ ಇಫ್ ಯು ಕನ್ಸಿಡರ್ 1 ಅಲ್ಲ, ಇಲ್ಲ 1 ಅಂತ ಕಾಲಮ್ನ 1 ಅಂತ ಮಾಡಿದ್ರೆ, ಸೊ ಫೆಬ್ರವರಿ ಇಲ್ಲ ಡೇಟಾ ಬರುತ್ತೆ. ಸೊ ಫೆಬ್ರವರಿಲಿ 2, ಅಂದರೆ 541 ಬರುತ್ತೆ. ಸೊ ಸಿಮಿಲರ್ ವೇ ಅಕಸ್ಮಾತ್ ಹೆಸರು ಬೇಕು ನಮಗೆ ಈ ಸೈಡ್ ಜಂಪ್ ಆಗಬೇಕು ಅಂದರೆ, ಸೊ ರೆಫರೆನ್ಸ್ ಸೇಮ್ ಇರುತ್ತೆ. 2 ಸ್ಟೆಪ್ಸ್ ಕೆಳಗೆ ಬಂದಿದೆ, 1 2 ಸ್ಟೆಪ್ಸ್ ಕೆಳಗೆ ಬಂದಿದೆ. ಸೊ ಈ ಕಡೆ ಹೋಗ್ಬೇಕಂದ್ರೆ -1. ಸೊ ಜಾನ್. ಸೊ ಆಫ್ಸೆಟ್ ಫಂಕ್ಷನ್ ಈ ಥರ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಆವ್ರೇಜ್ ಫಂಕ್ಷನ್ ಹೇಗೆ ಯೂಸ್ ಮಾಡೋದು. ಸೊ ಟೋಟಲ್ ಆವ್ರೇಜ್ ವ್ಯಾಲ್ಯೂ ಫಾರ್ ದ ಮಂತ್. ಸೊ ಇಲ್ಲಿ ನೋಡ್ಬೋದು ನಾವು, ಸೊ ಫುಲ್ ಜಾನ್ ಮಂತಿನ ಆವ್ರೇಜ್ ಹೇಗೆ ತೆಗೆಯೋದು. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ಸೆಟ್ ಮಾಡೋಣ. ಆಫ್ಸೆಟ್ ರೆಫರೆನ್ಸ್ ಕಾಮಾ, ಸೊ ರೋಸ್. ಸೊ ಎಷ್ಟು ರೋಸ್ ಬೇಕು, ಎಷ್ಟು ಲೈಕ್ ಇಲ್ಲಿ n ನಂಬರ್ ಆಫ್ ರೋಸ್ ಇರ್ಬೋದು. ಸೊ ನಮಗೆ ಗೊತ್ತಿರಲ್ಲ. ಸೊ ಆ ಥರ ಇದ್ದಾಗ ನಾವು ಕೌಂಟ್ ಅಥವಾ ಕೌಂಟಾ ಚೂಸ್ ಮಾಡಿ. ಸೊ ಡಿಫ್ರೆನ್ಸ್ ಏನೆಂದರೆ, ಕೌಂಟದಲ್ಲಿ ಎನಿ ನಂಬರ್ಸ್ ಅದನ್ನ ಕೌಂಟ್ ಆಗುತ್ತೆ, ಲೈಕ್ ಆಲ್ಫಾಬೆಟಿಕಲ್ ಅಥವಾ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೌಂಟ್ ಆಗುತ್ತೆ. ಬಟ್ ಕೌಂಟಲ್ಲಿ ಓನ್ಲಿ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೌಂಟ್ ಆಗುತ್ತೆ. ಸೊ ಕೌಂಟಾ, ಓಕೆ. ಸೊ ಕಾಮಾ ಹೈಟ್. ಸೊ ಕಾಲಮ್ ಆಫ್ಸೆಟ್ ಅಲ್ಲಿ ಅದೇ ರನ್ ಆಗುತ್ತೆ. ಸೊ ಇದೇ ನಮಗೆ ಚಾನಲ್ಲೇ ಬೇಕು, ಚಾನಲ್ ಇರಲಿ 0. ಸೊ ಹೈಟ್, ಸೊ ನಮಗೆ ಹೆಂಗೆ ಬೇಕಾದ್ರೂ ಆವ್ರೇಜ್ ಆಫ್ ದಿಸ್. ಸೊ ಅಂದರೆ 1 2 3 4. ಸೊ ಆಗ ನಾವು -4 ಹಾಕ್ತೀವಿ. ಕಾಮಾ ವಿಡ್ತ್ 1. ಸೊ ಇಲ್ಲಿ ನಾವು ಆವ್ರೇಜ್ ಕಂಡುಹಿಡಿತಾ ಇರೋದು. ಸೊ ಆವ್ರೇಜ್ ಆಫ್ಸೆಟ್ ಇಸ್ ಈಕ್ವಲ್ಸ್ ಟು ಇಷ್ಟು ಬರುತ್ತೆ, 668. ಸೊ ಸಪೋಸ್ ನಮ್ಗೆ ಇದನ್ನ ನಾವು ಜಾನಿಗೆ ಬೇಡ, ನಮಗೆ ಫೆಬ್ಬಿಗೆ ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಜಸ್ಟ್ ಸಿಂಪಲ್ ಆಗಿ ಇಲ್ಲಿ 0 ಇದಲ್ಲ, ಕಾಲಮಲ್ಲಿ 0 ಇದೆ. ಸೊ ಕಾಲಮಲ್ಲಿ ನಾವು 1 ಹಾಕಬೇಕು. ಏನಕ್ಕೆ 1 ಹಾಕ್ತೀವಿ ಅಂದರೆ, ಇದು 0 ಇದೆ, ಆಫ್ಸೆಟಲ್ಲಿ 0 ಇಂದ ರನ್ ಆಗುತ್ತೆ. ಸೊ 1 ಅಂದರೆ ಇದು ಬರುತ್ತೆ, ಫೆಬ್ರವರಿ ಬರುತ್ತೆ. ಸೊ 720. ಸೊ ಆವ್ರೇಜ್ 720.5 ಇದೆ. ಅದೇ ಜಾನ್ವರಿಲಿ ಆವ್ರೇಜು 668 ಇದೆ. ಸೊ ನೆಕ್ಸ್ಟು ಆವ್ರೇಜ್ ವ್ಯಾಲ್ಯೂ ಫಾರ್ ಸೇಲ್ಸ್ ಪರ್ಸನ್. ಇದರಲ್ಲೂ ಸೇಮ್. ಸೊ ವಿತ್ ರೆಸ್ಪೆಕ್ಟ್ ಟು ಸೇಲ್ಸ್ ಪರ್ಸನ್ ಆವ್ರೇಜ್ ಕಂಡುಹಿಡಿತೀವಿ ಅಂದರೆ, ಆವ್ರೇಜ್ ಆಫ್ಸೆಟ್, ಸೊ ರೆಫರೆನ್ಸ್ ಎಕ್ಸಾಂಪಲ್ ಜಾನ್ ಅಂತ ಅಂತೀನಿ, ಕಾಮಾ. ಸೊ ರೋಸ್, ಸೊ ಜಾನ್ ಇವಾಗ 0 ಆಗುತ್ತೆ, 1 ಅಂದರೆ ಮ್ಯಾರಿ ಆಗುತ್ತೆ, -1 ಅಂದರೆ ಅಲೆಕ್ಸ್ ಆಗುತ್ತೆ. ಸೊ 1 ಅಂದರೆ ಮ್ಯಾರಿಯಾ ಬರುತ್ತೆ.
count. So height 1, comma, so ಎಷ್ಟಿದೆ ಇದು file is 1 2 3 4, so -4. ಸೊ ಇಲ್ಲಿ ನಾವು ನೋಡ್ಬೋದು ಮ್ಯಾರಿಯಾದು ಆವ್ರೇಜ್ 868 ಇದೆ. ಯಾ, ಜಾನ್ದು ಆವ್ರೇಜು 680 ಇದೆ. ಸೊ ಜಾನ್ 0 ಆಗಿರೋ ಕಾರಣ ಸೊ 1 2, ಸೊ ಇಲ್ಲಿ ನಾನು 2 ಹಾಕಿದ್ರೆ ನೀಲ್ದು ಔಟ್ಪುಟ್ ಬರುತ್ತೆ 968 ಇದೆ. ಸೊ ವಿ ಕ್ಯಾನ್ ಸಿ 968. ನೆಕ್ಸ್ಟ್ ಒನ್ ಆಫ್ಸೆಟ್ ವಿತ್ ರೆಸ್ಪೆಕ್ಟ್ ಟು ಸೇಲ್ಸ್ ಪರ್ಸನ್ ಆ್ಯಂಡ್ ಮಂತ್. ಸೊ ಇಲ್ಲಿ ಅಲೆಕ್ಸ್ ಮತ್ತು ಫೆಬ್ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಎಷ್ಟು ಅಂತ ಚೆಕ್ ಮಾಡಿದಾಗ ಸೊ ಇಲ್ಲೇನು ಮಾಡ್ತೀವಿ ನಾವು ಅಂದರೆ ಈಕ್ವಲ್ಸ್ ಆಫ್ಸೆಟ್ A4 ಅಂದರೆ ಫಸ್ಟ್ ನಾವು ಸೇಲ್ಸ್ ಪರ್ಸನ್ ಇದನ್ನು ನಾವು ರೆಫರೆನ್ಸಾಗಿ ತಗೊಂಡಿದ್ವಿ. ಈಕ್ವಲ್ಸ್ ಆಫ್ಸೆಟ್, ಸೊ ರೆಫರೆನ್ಸ್ ಇದನ್ನು ಸೆಲೆಕ್ಟ್ ಮಾಡಿ. ಸೊ ರೋಸ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಮ್ಯಾಚ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಯಾಕಂದರೆ ನಮಗೆ ಇಲ್ಲಿದ್ದು ಏನು ಇನ್ಪುಟ್ ಇದೆ ಅದರ ತಕ್ಕಂತೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಬೇಕು. ಸೊ ಅದು ಅರೆ ಕಾಮ 0, ಪರ್ಫೆಕ್ಟ್ ಮ್ಯಾಚ್, ಕಾಮ ಕಾಲಮ್ಸ್. ಸೊ ಇಲ್ಲೂ ಮ್ಯಾಚ್ ಫಂಕ್ಷನ್ ಯೂಸ್ ಮಾಡೋಣ. ಲುಕಪ್ ವ್ಯಾಲ್ಯೂ, ಕಾಮ ಲುಕಪ್ ಅರೆ, ಕಾಮ 0, ಕಾಮ 1, 1. ಸೊ ನೋಡ್ಬೋದು ನೀವು ಅಲೆಕ್ಸ್ ಮತ್ತು ಫೆಬ್ಬಿಗೆ ನಮಗೆ 456 ಇದೆ. ಸೊ ಅದನ್ನ ನಾನು ಇಲ್ಲಿ ನೀಲ್ ಮಾಡಿದ್ರೆ ನೀಲ್ ಫೆಬ್ 900, ಅದನ್ನೇ ನಾನು ಇಲ್ಲಿ ಏಪ್ರಿಲ್ ಅಂತ ಹಾಕಿದ್ರೆ 988. ಸೊ ಈ ಥರ ನೀವಿಲ್ಲಿ ಆಫ್ಸೆಟಲ್ಲಿ ಮ್ಯಾಚ್ ಫಂಕ್ಷನ್ ಯೂಸ್ ಮಾಡಿ ಔಟ್ಪುಟ್ ಸಿಗ್ಬೋದು, ಜೊತೆಗೆ ಆಫ್ಸೆಟಲ್ಲಿ ಆವ್ರೇಜ್ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಸೊ ಇದು ನಮ್ಮ ಆಫ್ಸೆಟ್ಟಿನ ವಿಡಿಯೋ. ಥ್ಯಾಂಕ್ ಯು.